ಹಿಂಬಾಗ್ಲಿಂದ ರಾಜಕಾರಣಕ್ಕೆ ನಿಖಿಲ್ ಬರಬಾರ್ದು ಅಂತ ಅಂದ್ಕೊಂಡಿದ್ದಾನೇನೋ ಅಂತಕ್ಕಂಥ ವಿಚಾರವಾಗಿ ನೀವು ಹೇಳಿದ್ರಿ. ಹೌದು, ನೀವು ಬರ್ಬೋದು ಆರಾಮಾಗಿ, ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ನಿಮ್ಮ ತಾತನವರು ಪ್ರಧಾನಮಂತ್ರಿಗಳಾಗಿದ್ದವರು, ಈಗ ಕುಮಾರಸ್ವಾಮಿ ಅವರು ಈಸ್ ಅ ವೆರಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್. ಸೊ ನಿಮ್ಮನ್ನ ಹೇಗಾದ್ರೂ ಮಾಡಿ ಯಾವುದಾದ್ರೂ ಒಂದು ಸರ್ಕಾರದ ಭಾಗ ಮಾಡ್ಬೋದಾಗಿತ್ತು. ಬಟ್ ಅದರ್ವೈಸ್ ನಿಮ್ಮ ಆಯ್ಕೆ ನಾನು ಸೋತ್ರೂ ಪರವಾಗಿ ನಾನು ಚುನಾವಣಾ ರಾಜಕೀಯದಿಂದಾನೇ ಮೇಲೆದ್ದು ಬರಬೇಕು ಅನ್ನೋದು, ದಟ್ ಈಸ್ ದಿ ಫೈಟಿಂಗ್ ಸ್ಪಿರಿಟ್ ನಾವು ನಿಮ್ಮಲ್ಲಿ ನೋಡಿರೋದು. ಸೊ ಬಿಡಿ, ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ನೀವೇನು ನಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ, ನಾವು ಅದನ್ನು ಪಕ್ಕಕ್ಕೆ ಇಡೋಣ. ಅದರ್ವೈಸ್ ಈ ಸತತ ಸೋಲುಗಳು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯಾವ ರೀತಿ ಪಕ್ವ ಮಾಡಿದೆ ಸರ್? ನನ್ನ ಸೋಲುಗಳು ನಾನು ಅತ್ಯಂತ ವಿನಮ್ರತೆಯಿಂದ ಸ್ವೀಕಾರ ಮಾಡಲಿಕ್ಕೆ ಬಯಸ್ತೀನಿ. ಬೇಜಾರಾಗಿಲ್ವಾ ನಿಮಗೆ? ಪ್ರಜಾಪ್ರಭುತ್ವ ಇದು ಮೇಡಮ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ಯಾರನ್ನ ಯಾವ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕು, ಯಾರಿಗೆ ಅಧಿಕಾರ ಕೊಡಬೇಕು ಅಥವಾ ಯಾರಿಗೆ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ನಿರ್ಧಾರ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಜನರಿಗೆ ಮಾತ್ರ.